ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತರೇಶ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದು ಈ ವರ್ಷ ರಾಮನವಮಿಯ ಆಚರಣೆಯ ಸಂದರ್ಭದಲ್ಲಿ, ಬೇಸಿಗೆಯ ಸಂದರ್ಭದಲ್ಲಿ ರಾಮನವಮಿಯನ್ನು ಆಚರಣೆ ನಾವು ಮಾಡ್ತೀವಿ. ಅದು ಈ ಒಂದು ಮಾರ್ಚ್ 26ನೇ ತಾರೀಕಿನ ದಿನದಂದು ರಾಮನವಮಿಯನ್ನು ಮಾಡ್ತೀವಿ. ಯುಗಾದಿಯ ನಂತರ ಬರುವಂತಹ ಒಂದು ಅತ್ಯಂತ ಪ್ರಶಸ್ತ್ಯವಾದ ಒಂದು ದಿನ ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ಬೇಸಿಗೆ ಆಗಿರೋದ್ರಿಂದ ರಾಮನವಮಿ ಅಂತ ತಕ್ಷಣ ನಮಗೆ ಮಜ್ಜಿಗೆ ಮತ್ತು ಕೋಸಂಬರಿ ಜ್ಞಾಪಕ ಬರುತ್ತೆ. ಎಲ್ಲ ರಾಮ ಮಂದಿರಗಳಲ್ಲೂ, ರಾಮನ ದೇವಸ್ಥಾನದಲ್ಲೂ ಮಜ್ಜಿಗೆ ಮತ್ತು ಕೋಸಂಬರಿಯನ್ನು ಕೊಡ್ತಾರೆ. ರಾಮನ ಪೂಜೆ ಅಂದ ತಕ್ಷಣ ನಮಗೆ ಹನುಮಂತ ಜ್ಞಾಪಕ ಬಂದೇ ಬರ್ತಾನೆ. ರಾಮ ಎಲ್ಲಿರ್ತಾರೆ ಅಲ್ಲಿ ಹನುಮಂತ ಇರಲೇಬೇಕು. ರಾಮನಿಲ್ಲದೆ ಹನುಮನಿಲ್ಲ, ಹನುಮನಿಲ್ಲದೆ ರಾಮನಿಲ್ಲ ಅಂತ ನಮಗೆಲ್ಲ ಗೊತ್ತಿರುತ್ತೆ. ಹನುಮಂತ ಯಾವಾಗಲೂ ಒಂದು ರಾಮನ ಸೇವಕನಾಗಿ ನಾವು ನೋಡ್ತೀವಿ. ಮತ್ತು ಯಾವಾಗಲೂ ಒಂದು ರಾಮನ ನಾಮದಲ್ಲೇ ತಪಸ್ಸನ್ನು ಮಾಡಿಕೊಂಡು ರಾಮನಾಮವನ್ನು ಜಪಿಸುವಂತಹ ಹನುಮಂತನನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಪೂಜೆ ಮಾಡ್ತೀವಿ ರಾಮನಿಗೆ, ಹನುಮಂತನಿಗೆ ಪೂಜೆ ಮಾಡ್ತೀವಿ. ಹನುಮಂತನ ಶಕ್ತಿಯ ಬಗ್ಗೆ ನಮಗೆ ಹೆಮ್ಮೆ. ಹನುಮಂತ ಎಲ್ಲ ಒಂದು ಕಷ್ಟಗಳನ್ನು ಜಯಿಸುವಂಥವನು. ಹಾಗಾಗಿ ಈ ಸಾಮಾನ್ಯವಾಗಿ ಯುವಕರು, ಅದರಲ್ಲೂ ಕುಸ್ತಿ ಮಾಡುವಂತಹ ಜಟ್ಟಿಗಳಾಗಿರಬಹುದು, ದೇಹದಾಢ್ಯವನ್ನು ಮಾಡುವಂಥವರಿಗೆ ಯಾವಾಗಲೂ ಹನುಮಂತನೇ ಒಂದು ಆದರ್ಶ ಅಂತ ಅನ್ಬಹುದು. ಏಕೆಂದರೆ ಶಕ್ತಿಯನ್ನು ಹನುಮಂತ ಸೂಚಿಸೋದ್ರಿಂದ. ಹಾಗಾಗಿ ಸಾಮಾನ್ಯವಾಗಿ ನಾವು ರಾಮ ಹನುಮನನ್ನು ದೇವಸ್ಥಾನಗಳಲ್ಲಿ ನಾವು ನೋಡುವಂತಹದ್ದು, ಪೂಜೆ ಮಾಡುವಂತಹ ವಾಡಿಕೆ ಇದೆ. ಆದರೆ ನಿಜವಾದ ದೃಷ್ಟಿಕೋನದಲ್ಲಿ ನಮ್ಮ ಪೂರ್ವಜರು ರಾಮ ಹನುಮ ಇವರೆಲ್ಲ ಹೊರಗಡೆ ಇಲ್ಲ, ಅವರಿಬ್ಬರು ನಿಮ್ಮ ಒಳಗೆ ಇದ್ದಾರೆ. ನಮ್ಮಲ್ಲೇ ಒಬ್ಬ ಮನುಷ್ಯನಲ್ಲೇ ರಾಮನೂ ಇದ್ದಾನೆ, ಹನುಮನೂ ಇದ್ದಾನೆ ಎನ್ನುವುದನ್ನು ಸೂಚಕವಾಗಿ ಅವರು ನಮಗೆ ತಿಳಿಸ್ಕೊಟ್ರು. ಆದರೆ ಈ ಸತ್ಯವನ್ನು ಒಡೆದು ಅದನ್ನು ವೈಜ್ಞಾನಿಕ ವಿಮರ್ಶೆ ಮಾಡುವ ಶಕ್ತಿ ನಮಗೆ ಇಲ್ಲದ ಕಾರಣ ಇಂದೂ ಸಹ ಬರೀ ಪೂಜೆ ಮಾಡ್ತೀವಿ ಹೊರತು ರಾಮ ಅಂದರೆ ಏನು, ಹನುಮ ಅಂತಂದರೆ ಏನು, ಅದನ್ನು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ರಾಮ ಹನುಮ ಇಬ್ಬರನ್ನೂ ನಾವು ಯಾವ ರೀತಿ ಬಳಸಿಕೊಂಡ್ರೆ ನಾವು ಎಲ್ಲ ಕಾರ್ಯದಲ್ಲೂ ಯಶಸ್ಸನ್ನು ಪಡಿಬಹುದು, ಜೀವನವನ್ನೇ ಅದ್ಭುತವಾಗಿ ನಾವು ಬದಲಾವಣೆ ಮಾಡ್ಕೋಬಹುದು ಎನ್ನುವ ಸತ್ಯ ನಮಗೆ ಗೊತ್ತಿಲ್ಲ. ಹಾಗಾದರೆ ಹನುಮ ರಾಮ ಯಾರು ಅಂತ ನಾವು ನೋಡೋದಾದರೆ, ರಾಮ ನಮ್ಮ ಮುಂಭಾಗದ ಮೆದುಳು. ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ಮೆದುಳಿನ 3 ಭಾಗಗಳಿದೆ. ಅದು ಮುಂಭಾಗ ಅನ್ನೋದಿದೆಯಲ್ಲ, ಅದು ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು, ಸರಿಯಾಗಿ ನಮಗೆ ದಾರಿ ತೋರಿಸುವಂಥದ್ದು. ಸರಿಯಾದ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ವರ್ತಿಸಬೇಕು ಅನ್ನುವುದು, ಸಂಶೋಧನೆಗಳು, ಆವಿಷ್ಕಾರಗಳು, ಹೊಸ ಹೊಸ ಆಲೋಚನೆಗಳು, ಸೃಜನಶೀಲತೆ, ಕಷ್ಟಗಳನ್ನು ನಿಗ್ರಹಿಸೋದು, ಅಂದರೆ ಪ್ರತಿಯೊಂದು ಅದ್ಭುತ ಅಂತ ನಾವು ಏನಂತೀವಿ ಅದೆಲ್ಲ ಇರುವಂತಹದ್ದು ಮುಂಭಾಗದ ಮೆದುಳಿನಲ್ಲಿ. ಅದು ರಾಮ, ಸ್ಥಿತ ಪ್ರಜ್ಞ. ಅಂದರೆ ರಾಮ ಅಂತ ನಾವು ನೋಡಿದಾಗ ರಾಮಾಯಣ ಗೊತ್ತಿದೆ, ರಾಮ ಎಂತೆಂಥ ಸಂದರ್ಭದಲ್ಲಿ ಯಾವ ರೀತಿ ಇದ್ದರು ಅನ್ನೋದನ್ನು ಸಹ ನೋಡಿದ್ದೀವಿ. ಆದರೆ ನಮ್ಮ ಮುಂಭಾಗದ ಮೆದುಳೇ ಅದೆಲ್ಲದನ್ನು ಮಾಡುತ್ತೆ. ನಮ್ಮಲ್ಲೇ ರಾಮ ಇದ್ದರು, ಅದನ್ನು ತಿಳಿದುಕೊಂಡು ಆ ರೀತಿ ನಡವಳಿಕೆಯನ್ನು ನಾವು ಹೊಂದದ ಕಾರಣ ಬದುಕಿನಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ರಾಮ ತಂದೆ ತಾಯಿಯರಿಗೆ, ಆ ತಂದೆಯ ಮಾತಿಗೆ ಆತ ತನ್ನ ರಾಜ್ಯವನ್ನು 6ನೆಯ ದಿನ ಪಟ್ಟಾಭಿಷೇಕ ಆಗಬೇಕಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ತೊರೆದು ಕಾಡಿಗೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋದಂಥ ಪ್ರಸಂಗವನ್ನು ನಾವು ನೋಡ್ತೀವಿ. ಇದು ಮನುಷ್ಯನ ರೆಸಿಲಿಯನ್ಸ್ ಕೆಪಾಸಿಟಿ ಅಂತ ಏನಿರುತ್ತೆ ಅದನ್ನು ತೋರಿಸುತ್ತೆ. ಅಂದರೆ ರಾಮ ಇಲ್ಲಿ ಸೂಚಕ ಅಷ್ಟೇ. ಬಹಳಷ್ಟು ಜನರಿಗೆ ಇಂಥ ಒಂದು ಪರಿಸ್ಥಿತಿ ಬರ್ಬೋದು. ಅತ್ಯಂತ ಶ್ರೀಮಂತರಾಗಿರ್ಬೋದು, ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಎಲ್ಲ ವ್ಯವಹಾರಗಳಲ್ಲೂ ನಷ್ಟ ಆಗಿ ಬೀದಿಗೆ ಬರುವಂತಹ ಸಂದರ್ಭ ಇದು. ಅದೇ ಸಂದರ್ಭನೇ, ಒಂದು ಎತ್ತರದ ಸ್ಥಾನಕ್ಕೆ ಹೋಗುವ ವ್ಯಕ್ತಿ 6ನೆಯ ದಿನಕ್ಕೆ ಅದಿಲ್ಲ ಅಂದ್ರೂ ರಾಮ ಯಾವುದೇ ರೀತಿ ವಿಚಲಿತನಾಗದೆ, ದುಃಖಿಸದೆ ತನ್ನ ಹಾದಿಯನ್ನು, ತನಗೆ ಒಪ್ಪಿಸಿದ ಕೆಲಸವನ್ನು ಮಾಡ್ಕೊಂಡು ಅಂದರೆ ಕಾಡಿಗೆ ಹೋದರು ಅಂತ. ಅಂದರೆ ಮನುಷ್ಯನಿಗೆ ಅಂಥ ಪರಿಸ್ಥಿತಿಗಳು ಬೇರೆ ಬೇರೆ ಅಷ್ಟು ಕ್ಲಿಷ್ಟಕರ ಅಲ್ಲದಿದ್ದರೂ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳು ಬಂದಾಗ ಕುಗ್ಗದೆ, ಹೆದರದೆ ನೀನು ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ನಮಗೆ ತಿಳುವಳಿಕೆ ನೀಡುವಂಥದ್ದು ಮುಂಭಾಗದ ಮೆದುಳು. ಹಾಗಾಗಿ ರಾಮ ಅದನ್ನು ಸೂಚಿಕೆ ನೀಡ್ತಾರೆ. ಇದರ ಜೊತೆ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಅಂತಂದರೆ ಅದು ಮುಂಭಾಗದ ಮೆದುಳು ಹೇಳುತ್ತೆ. ಸತ್ಯವನ್ನು ನುಡಿಬೇಕು, ಸತ್ಯಸಂಧತೆ ಆಗಿರ್ಬೋದು, ಪರೋಪಕಾರ ಆಗಿರ್ಬೋದು, ಸಮಾಜದ ಬಗ್ಗೆ ಒಂದು ಕಾಳಜಿ ಆಗಿರಬಹುದು, ಒಬ್ಬ ಒಳ್ಳೆಯ
ಲೀಡರ್ ಅಂತ ನಾವು ಏನು ಹೇಳ್ತೀವಿ, ಅವರನ್ನು ರಾಮನನ್ನು ನೋಡಿ ಕಲಿಯುವಂತಹದ್ದು ಬಹಳಷ್ಟಿದೆ. ಅದೆಲ್ಲ ಮಾಡುವಂಥದ್ದು ನಮ್ಮ ಮುಂಭಾಗದ ಮೆದುಳು. ಹಾಗಾಗಿ ರಾಮ ಮುಂಭಾಗದ ಮೆದುಳನ್ನು ಸೂಚಿಸಿದ್ರೆ, ನಮ್ಮ ಹಿಂಭಾಗದ ಮೆದುಳು ಇದೆಯಲ್ಲ, ಲಿಂಬಿಕ್ ಸಿಸ್ಟಮ್, ಅದನ್ನು ನಾವು ಪ್ರಾಣಿ ಮೆದುಳು ಅಂತ ಕರಿತೀವಿ. ಅದನ್ನು ಕೋತಿ ಚಿಂಪ್ ಮೆದುಳು ಅಂತಲೂ ಕರಿತೀವಿ. ಚಿಂಪ್ ಅಂದರೆ ಮಂಗನ ಮೆದುಳು ಅಂತ. ಕಾರಣ ಏನು ಅಂದರೆ, ಲಿಂಬಿಕ್ ಸಿಸ್ಟಮ್ ಅಂದಾಗ ಅದರ ಮುಖ್ಯ ಕೆಲಸ ಏನಂತಂದರೆ, ನಮ್ಮ ಎಲ್ಲ ಭಾವನೆಗಳನ್ನು ನಿಯಂತ್ರಣ ಮಾಡುವಂಥದ್ದು, ಅಂದರೆ ರಿಸೀವ್ ಮಾಡದೆ ಹಿಂಭಾಗದ ಮೆದುಳು. ಅಲ್ಲಿರುವ ಅಮೆಗ್ಡೆಲ್ಲಾ ಎನ್ನುವ ಒಂದು ಜಾಗ ಏನಿದೆ, ಅದು ಮುಖ್ಯವಾಗಿ ಏನು ಮಾಡುತ್ತೆ ಅಂತಂದರೆ, ಫೈಟ್ ಆರ್ ಫ್ಲೈಟ್, ಏನೋ ಒಂದು ಪರಿಸ್ಥಿತಿ ಬಂತು, ಭಯ ಆಗ್ತಾ ಇದೆ, ಆ ಭಯ ಮತ್ತು ಹೆದರಿಕೆ, ಭಯ ಆಗಿರ್ಬೋದು, ಹೆದರಿಕೆ ಆಗ್ಬೋದು, ಹೋರಾಟ ಮಾಡೋದ ಅಥವಾ ಓಡೋಗೋದ, ಆ ಥರದ ಒಂದು ಪ್ರಕ್ರಿಯೆ ನೀಡೋವಂಥದ್ದು. ಅದರ ಜೊತೆಗೆ ಎಲ್ಲ ರೀತಿಯ ನವರಸಗಳು ಅಂತೀವಲ್ಲ, ಕರುಣೆ ಆಗ್ಬೋದು, ಪ್ರೀತಿ ಆಗ್ಬೋದು, ಕೋಪ, ಸಹನೆ, ಉದ್ವೇಗ, ಹೊಟ್ಟೆ ಕಿಚ್ಚು, ಕರುಣೆ, ಪ್ರೀತಿ, ಇದರ ಜೊತೆಗೆ ಲೈಂಗಿಕತೆ, ಪ್ರತಿಯೊಂದು ಈ ಥರದ ಎಲ್ಲ ಭಾವನೆಗಳ ಕೇಂದ್ರ ಹಿಂಭಾಗದ್ದು. ಹಿಂಭಾಗದಲ್ಲಿ ನೋಡಿ, ಅದಕ್ಕೆ ಹನುಮಂತ ಅಂದರೆ ಅದು ವಾನರ. ವಾನರ ಅಂದರೆ ಮಂಗಗಳು, ಅಂದರೆ ವಾನರರು ಅಂದರೆ ಚಂಚಲ ಮನೋಭಾವ ಅಂತ. ಅಂದರೆ ಈ ಥರ ಭಾವನೆಗಳನ್ನು ತುಂಬಿರುವಂತಹದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಹನುಮ ಎನ್ನುವ ಒಂದು ಕ್ಯಾರೆಕ್ಟರ್ ಅಂತ ನಾವು ಹೇಳ್ಬೋದು. ಇಲ್ಲಿ ಈ ಹಿಂಭಾಗದ ಮೆದುಳು ನಮಗೆ ಬೇಕು. ಕಾರಣ ಏನು ಅಂತಂದರೆ, ಈಗ ಯಾವುದೋ ಒಂದು ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿಯನ್ನು ಎದುರಿಸಬೇಕು ಅಥವಾ ಪರಿಸ್ಥಿತಿಯಿಂದ ಪಲಾಯನ ಮಾಡಬೇಕು ಅಂದರೆ ನಮಗೆ ಶಕ್ತಿ ಬೇಕು ಅದನ್ನು ಎದುರಿಸಲು. ಅಂದರೆ ಹನುಮಂತ ಶಕ್ತಿಯನ್ನು ಹೊಂದಿದವನು. ಶಕ್ತಿಯನ್ನು ಹೊಂದಿದ್ದಾಗ ಸರಿಯಾದ ರೀತಿಯಲ್ಲಿ ರಾಮನ ಒಂದು ಡೈರೆಕ್ಷನ್ ಸಿಕ್ಕಿದರೆ ಹನುಮಂತಹ ಸಹ ಬೇಕಾದದನ್ನ ಸಾಧನೆ ಮಾಡಬಹುದು ಅನ್ನೋದು ಇಲ್ಲಿ ಸೂಚಕ. ಇಲ್ಲಿ ಸೀತಾಮಾತೆಯನ್ನು ಹುಡುಕಲು ಯಾವ ರೀತಿ ಹೋಗಬೇಕು ಅಂತ ಅಂದರೆ, ಆ ಒಂದು ಸಮುದ್ರವನ್ನು ದಾಟಬೇಕು ಅನ್ನುವ ಒಂದು ಸಂದರ್ಭದಲ್ಲಿ ಅದು ಹೇಗೆ ದಾಟೋದು ಅಂತ ಎಲ್ಲ ಯೋಚನೆ ಮಾಡಬೇಕಾದ್ರೆ, ಆವಾಗ ಹನುಮಂತನಿಗೆ ಎಲ್ಲ ಹೇಳ್ತಾರೆ, ನಿನಗೆ ಅದು ಸಾಧ್ಯ ಇದೆ, ನೀನು ಮಾಡು ಅಂತೇಳಿ. ಅಲ್ಲಿ ರಾಮನ ಒಂದು ಅಣತೆ ಅಂದರೆ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಏನು ಮಾಡುತ್ತೆ, ಇಲ್ಲಿ ಪ್ರೀಫ್ರಾಂಟಲ್ ಕಾರ್ಟೆಕ್ಸು ಅಮೆಗ್ಡೆಲ್ಲಾ ಅಥವಾ ಹಿಂಭಾಗದ ಮೆದುಳನ್ನು ಕಂಟ್ರೋಲ್ ಮಾಡುತ್ತೆ. ಯಾವ ವ್ಯಕ್ತಿಗೆ ಮುಂಭಾಗದ ಮೆದುಳು ಹಿಂಭಾಗದ ಮೆದುಳನ್ನು ಕಂಟ್ರೋಲ್ ಮಾಡುತ್ತೆ, ಅವನೇ ಸಾಧಕನಾಗಿರ್ತಾನೆ. ನೀವು ದೊಡ್ಡ ದೊಡ್ಡ CEO ದೊಡ್ಡ ಒಂದು ರಾಷ್ಟ್ರಪತಿಗಳು ಅಥವಾ ದೇಶವನ್ನು ಆಳುವಂತಹವರು, ನಾವು ಯಾರನ್ನ ಒಂದು ಸ್ಥಿತಪ್ರಜ್ಞರು, ಒಂದು ಸಮಚಿತ್ತದಲ್ಲಿ ಇರ್ತಾರೆ, ಅದ್ಭುತವಾದ ವ್ಯಕ್ತಿ ಅಂತ ನಾವು ಅಂತೀವಿ, ಅವರಲ್ಲೆಲ್ಲರಲ್ಲೂ ಮುಂಭಾಗದ ಮೆದುಳು ಹಿಂಭಾಗದ ಮೆದುಳನ್ನು, ಎಮೋಷನ್ಗಳನ್ನು ಅದನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿಯನ್ನು ಅವರು ಹೊಂದಿರ್ತಾರೆ. ಹಾಗಾಗಿ ಈ ಎಮೋಷನಲ್ ಬ್ರೈನ್ ಏನಿದೆ ಅದೇ ಹನುಮ, ಹಿಂಭಾಗದ ಮೆದುಳು ಏನಿದೆ ಅದೇ ಹನುಮ. ಅಮೆಗ್ಡೆಲ್ಲಾ ಅಂತ ನಾವು ಏನು ಹೇಳ್ತೀವಿ, ಹೋರಾಡು ಅಥವಾ ಆ ಒಂದು ಹೆದರಿಕೆಯಿಂದ ಅದನ್ನು ಹೋರಾಡು ಅಥವಾ ಓಡಿ ಹೋಗೋದು, ಇದೆಲ್ಲ ಏನಿದೆ ಇದು ಹನುಮಂತನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಒಬ್ಬ ವ್ಯಕ್ತಿಗೆ ಮುಂಭಾಗದ ಮೆದುಳು ಬಹಳ ಮುಖ್ಯ, ಹಿಂಭಾಗದ ಮೆದುಳು ಮುಖ್ಯ. ಹಾಗಾಗಿ ಮುಂಭಾಗದ ಮೆದುಳು ಹಿಂಭಾಗದ ಮೆದುಳು ಒಟ್ಟಿಗೆ ಇರಬೇಕು. ರಾಮ ಹನುಮ ಒಟ್ಟಿಗೆ ಇರಬೇಕು. ಹನುಮ ನಿಲ್ಲದೆ ಅಂದರೆ ಹಿಂಭಾಗದ ಶಕ್ತಿಯುತವಾದ ಮೆದುಳು ಇಲ್ಲದೆ ಬರೀ ಜ್ಞಾನ ಇದ್ದರೆ ಸಾಧ್ಯ ಇಲ್ಲ, ಅಥವಾ ಬರೀ ಶಕ್ತಿ ಇದ್ದರೆ ಜ್ಞಾನ ಇಲ್ಲದೆ ಇದ್ದರೆ ಶಕ್ತಿಯನ್ನು ಯಾವ ರೀತಿ ನೀನು ಬಳಸಬೇಕು ಅಂತ ನಿನಗೆ ಗೊತ್ತಿಲ್ಲ ಅಂದರೆ ಅದೂ ಸಾಧ್ಯ ಇಲ್ಲ. ಹಾಗಾಗಿ ಯಾವ ವ್ಯಕ್ತಿ ಬರೀ ಹಿಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತಾನೆ ಅವನೂ ಯಶಸ್ಸಾಗಲ್ಲ. ಯಾವ ವ್ಯಕ್ತಿ ಕೇವಲ ಬರೀ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊತಾನೆ, ಅವನಿಗೆ ಶಕ್ತಿ ಇಲ್ಲ ಅಂದರೆ ಶಕ್ತಿಯಿಂದ ಜಾಗೃತ ಉಂಟು ಮಾಡೋದು, ಆವಾಗಲೂ ಅಂಥ ಸಾಧನೆ ಮಾಡೋಕ್ಕಾಗಲ್ಲ. ಎರಡರ ಮಿಲನ ಯಾವಾಗ ಆಗುತ್ತೆ ಮತ್ತು ಮುಂಭಾಗದ ಹಿಂಭಾಗದನ್ನ ಕಂಟ್ರೋಲ್ ಮಾಡುವಂಥ ಸ್ಥಿತಿ ಇದೆಯಲ್ಲ, ಅದನ್ನೇ ನಾವು ರಾಮ ಹನುಮನ ಮಿಲನ ಅಂತ ಅಂತೀವಿ. ಇಲ್ಲಿ ಹನುಮ ಅಂದರೆ ನಾವು ನಮ್ಮ ಮುಂಭಾಗದ ಮೆದುಳನ್ನು ಅಥವಾ ಅರಿವಿನ ಮೆದುಳನ್ನು, ಪ್ರಜ್ಞಾ ಮೆದುಳನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಾವು ನೋಡೋದಾದರೆ, ನಮ್ಮ ಪೂರ್ವಜರು ಅದನ್ನ ಅತ್ಯಂತ ಸೂಚಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹನುಮಂತ ಸದಾಕಾಲ ನಾನು ಸೇವಕನಾಗಿದ್ದೀನಿ, ರಾಮನ ಸೇವಕ ಅಂತಾರೆ. ಅಂದರೆ ನಾನು ಮುಂಭಾಗದ ಮೆದುಳು ಏನು ಹೇಳುತ್ತೆ, ಅದು ಏನು ಗೈಡ್ ಮಾಡುತ್ತೆ ಅದನ್ನು ಮಾತ್ರ ನಾನು ಮಾಡೋದು. ನಾನು ಯಾವತ್ತೂ ದೇವರಾಗೋಲ್ಲ, ನಾನು ರಾಮನ ಸೇವಕ ಅಂತಂದರೆ ಮುಂಭಾಗದ ಮೆದುಳು ಡಾಮಿನೇಟ್ ಮಾಡ್ತಾ ಇದೆ, ಹಿಂಭಾಗದ ಮೆದುಳು ಅದನ್ನು ಕೇಳ್ತಾ ಇದೆ. ಅದು ಯಾವ ರೀತಿ ಡಿಸಿಷನ್ ಕೊಡುತ್ತೆ, ಏಕೆಂದರೆ ಸರಿಯಾಗಿ ಡಿಸಿಷನ್ ಮಾಡುತ್ತೆ, ಅದು ಸರಿಯಾಗಿ ಆಲೋಚನೆ ಮಾಡುತ್ತೆ. ಅದು ಹೇಳಿದ ಹಾಗೆ ಕೇಳುವುದು, ರಾಮ ಹೇಳಿದ ಹಾಗೆ ಕೇಳುವುದು ಹನುಮ. ಮತ್ತು ಬಹಳ ಅತ್ಯಂತ ಮುಖ್ಯವಾದುದು ನಾವೆಲ್ಲ ನೋಡಿದ್ದೀವಿ,
ಹನುಮಂತ ಸದಾ ರಾಮನ ಧ್ಯಾನದಲ್ಲಿರ್ತಾನೆ. ಅಂದರೆ ನಾವು ಯಾವಾಗ ಧ್ಯಾನ ಸ್ಥಿತಿಗೆ ಹೋಗ್ತೀವಿ, ಯಾವ ವ್ಯಕ್ತಿ ಧ್ಯಾನವನ್ನು ಮಾಡ್ತಾನೆ ಅವನ ಹಿಂಭಾಗದ ಎಮೋಷನಲ್ ಬ್ರೈನ್ ಅಥವಾ ಪ್ರಾಣಿ ಮೆದುಳು ಏನಿದೆ ಅದು ಕಂಟ್ರೋಲಲ್ಲಿರುತ್ತೆ, ಅದು ತಟಸ್ಥವಾಗಿರುತ್ತೆ. ಹಾಗಾಗಿ ಹನುಮಂತ ರೆಪ್ರೆಸೆಂಟ್ ಮಾಡುವುದು ಚಿಂಪ್ ಬ್ರೈನ್ನ, ಹಿಂಭಾಗದ ಮೆದುಳನ್ನು. ಎಲ್ಲಿವರೆಗೆ ನಾವು ಧ್ಯಾನ ಸ್ಥಿತಿಯಲ್ಲಿ ಇರ್ತೀವಿ, ಪ್ರತಿನಿತ್ಯ ಯಾವ ಮನುಷ್ಯ 20-30 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡ್ತಾನೆ ಅವನ ಜೀವನದಲ್ಲಿ ಅವನಿಗೆ ಸೋಲೇ ಇಲ್ಲ, ಅವನ ಜೀವನದಲ್ಲಿ ಅವನಿಗೆ ಭಯವೇ ಇಲ್ಲ, ಅವನ ಜೀವನದಲ್ಲಿ ಅವನಿಗೆ ನೋವೇ ಇಲ್ಲ. ಕಾರಣ ಯಾವುದನ್ನು ಯಾವ ರೀತಿ ಯಾವ ಕೆಲಸ ಮಾಡಿದರೆ ಏನಾಗುತ್ತದೆ, ಯಾವ ಕೆಲಸದಿಂದ ಸಮಾಜಕ್ಕೆ ತನಗೂ ಉತ್ತಮ, ಈ ರೀತಿ ಎಲ್ಲವನ್ನು ತರ್ಕ ಮಾಡುವ ಅಥವಾ ಆಲೋಚನೆ ಮಾಡುವ ಮತ್ತು ಅದರ ಪೂರ್ವಾಪರಗಳನ್ನು ತಿಳಿದುಕೊಂಡು ತಕ್ಕಂತೆ ಕೆಲಸ ಮಾಡುವ ಶಕ್ತಿ ಇರೋದರಿಂದ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಅದಕ್ಕೋಸ್ಕರನೇ ಹನುಮಂತ ಹಿಂಭಾಗದ ಮೆದುಳನ್ನು ರೆಪ್ರೆಸೆಂಟ್ ಮಾಡೋದರಿಂದ ಹನುಮಂತ ಸದಾ ಕಾಲ ಒಂದು ಧ್ಯಾನಾವಸ್ಥೆಯಲ್ಲಿ ರಾಮನ ಜಪವನ್ನು ಮಾಡ್ತಾ ಇರೋದರಿಂದ ಇದು ಎಲ್ಲೋ ಒಂದು ಕಡೆ ಇದನ್ನು ನಮ್ಮ ಹಿರಿಯರು ಸೂಚಕವಾಗಿ ಹೇಳಿದರೂ ಸಹ ಇದುವರೆಗೂ ನಾವು ರಾಮ ಮತ್ತು ಹನುಮ ಈ ರೀತಿಯ ಎರಡು ಬೇರೆ ಬೇರೆ ನಮ್ಮ ಮೆದುಳಿನ ಭಾಗಗಳು ಎನ್ನುವುದನ್ನು ನಾವು ಅರ್ತಿಲ್ಲ. ಇದನ್ನು ಅರಿತು ಇವುಗಳ ಎರಡರ ಒಂದು ಸಮ್ಮಿಲನ ಯಾವಾಗ ಆಗುತ್ತೆ ಆವಾಗ ಮಾತ್ರ ಮನುಷ್ಯ ಒಂದು ಪರಿಪೂರ್ಣ ವ್ಯಕ್ತಿಯಾಗಿರ್ತಾನೆ, ಸಮಾಜದಲ್ಲಿ ಆತ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ, ಸಾಧಕನಾಗಿರ್ತಾನೆ ಅಂತ ಹೇಳ್ಬಹುದು. ಹಾಗಾಗಿ ರಾಮನವಮಿಯ ಪ್ರಯುಕ್ತ ರಾಮ ಹನುಮ ಎರಡು ನಮ್ಮ ಮುಂಭಾಗ ಮತ್ತು ಹಿಂಭಾಗದ ಮೆದುಳು. ರಾಮನಿಲ್ಲದೆ ಹನುಮನಿಲ್ಲ, ಹನುಮನಿಲ್ಲದೆ ರಾಮನಿಲ್ಲ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಅಂದರೆ ಈ ಎರಡೂ ಮೆದುಳು ಒಂದಕ್ಕೊಂದು ಬೆರೆತು ಹೋಗಿದೆ, ಒಂದನ್ನು ಒಂದು ಪೂರಕವಾಗಿದೆ. ಅದರಲ್ಲಿ ಮುಖ್ಯವಾಗಿ ರಾಮ ಹನುಮನಂತ ನಿಯಂತ್ರಣ ಮಾಡೋದರಿಂದ ಎಲ್ಲದನ್ನು ನಾವು ನಿಭಾಯಿಸಬಹುದು ಎನ್ನುವುದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ರೀತಿಯೂ ಸಹ ವಿಜ್ಞಾನಿಗಳನ್ನು ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ನಮಸ್ಕಾರ.